ಮಲೇಷಿಯಾಗೆ ಹೋಗಿ ಈ ಜಾಗಗಳನ್ನ ನೋಡಿಲ್ಲ ಅಂತಂದರೆ ನಿಮ್ಮ ಮಲೇಷಿಯಾ ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ. ಬನ್ನಿ, ಈ ವಿಡಿಯೋದಲ್ಲಿ ಮಲೇಷಿಯಾದಲ್ಲಿ ನೋಡಲೇಬೇಕಾದಂತಹ ಜಾಗಗಳನ್ನ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಮಲೇಷಿಯಾದಲ್ಲಿ ಇದು ನನ್ನ ಮೂರನೇ ದಿನ. ಮೂರನೇ ದಿನ ನಾನು ಮಲೇಷಿಯಾದಲ್ಲಿ ನೋಡ್ಲೇಬೇಕಾದಂತಹ ಜಾಗ ಬಟ್ಟು ಕೇವ್ಸ್ಗೆ ಬಂದಿದ್ದೀನಿ, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ. ಇವತ್ತು ಈ ವಿಡಿಯೋದಲ್ಲಿ ಬಟ್ಟು ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಈ ಒಂದು ಬಟ್ಟು ಕೇವ್ಸ್ ಕ್ವಾಲಾಲಂಪುರ್ ಸಿಟಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ 272 ಮೆಟ್ಲನ್ನ ಹತ್ಕೊಂಡು ಹೋದ್ರೆ ಮೇಲ್ಗಡೆ ಇರುವಂತ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಪೂಜಾ ಸಾಮಗ್ರಿಗಳ ಅಂಗಡಿ ಇದೆ, ಹಾಗೆ ಇಲ್ಲಿ ಕೆಳಗಡೆ ಬಂದ್ರೆ ದೇವಸ್ಥಾನ ಸಿಗುತ್ತೆ ನಮಗೆ. ಇದೇನೆ ಮುರುಘಾ ಸ್ವಾಮಿಯ ದೇವಸ್ಥಾನ ಬಟ್ಟು ಕೇವ್ಸ್ ನಲ್ಲಿ ಇರುವಂತದ್ದು. ಬನ್ನಿ ಒಳಗಡೆ ಹೋಗೋಣ, ದೇವರ ದರ್ಶನ ಮಾಡ್ಕೊಳ್ಳಿ. ಈ ಬಟ್ಟು ಕೇವ್ಸ್ ಬಂದು ಸುಮಾರು 400 ಮಿಲಿಯನ್ ವರ್ಷಗಳ ಕಾಲ ಹಳೆಯದು. ಇಲ್ಲಿ ಸಾಕಷ್ಟು ಜನ ಇಂಡಿಯನ್ಸ್, ಫಾರಿನರ್ಸ್ ಹಾಗೆ ಮಲೇಷಿಯನ್ಸ್ ಕೂಡ ಭೇಟಿ ನೀಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಮಿಳಿಗರು ಜಾಸ್ತಿ ಇದ್ದಾರೆ. ಈ ಎಲ್ಲ ದೇವಸ್ಥಾನನ ಇಲ್ಲಿ ತಮಿಳ್ನಾಡಲ್ಲಿ ನೋಡ್ತೀವಲ್ಲ ದೇವಸ್ಥಾನ, ಅದೇ ಶೈಲಿಯಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಶಿವನ ದೇವಸ್ಥಾನ ನೋಡ್ಬೋದು ನೀವು, ನೋಡಿ ಶಿವನ ದೇವಸ್ಥಾನ. ಈ ಒಂದು ಜಾಗಕ್ಕೆ ಬಟ್ಟು ಕೇವ್ಸ್ ಅಂತ ಹೆಸರು ಬರೋಕ್ಕೆ ಕಾರಣ ಇಲ್ಲಿ ಹರಿಯುವಂತಹ ಬಟ್ಟು ನದಿನೇ. ಅದೇನೆ ಬಟ್ಟು ಕೇವ್ಸು. ಅಲ್ಲಿಂದ ಇಲ್ಲಿ ಒಂದು ಇದಕ್ಕೆ ಬಂದಿದ್ದೀವಿ, ಮಾಲ್ ತರ. ಅಂದ್ರೆ ಇದೇನಂತಂದ್ರೆ ಇಲ್ಲಿ ವಾಚಸ್ ಎಲ್ಲ ತುಂಬಾ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿದ್ರು. ಬನ್ನಿ ಹೋಗಿ ನೋಡೋಣ. ನೋಡಿ, ಇದು ಸ್ವಿಟ್ಜರ್ಲ್ಯಾಂಡ್ ವಾಚು 1380 ರಿಂಗೆಟ್ಸ್ ಅಂತೆ, ಅಂದ್ರೆ 27,000 ಆಯ್ತು. ಜಪಾನ್ ಬ್ರ್ಯಾಂಡ್ ವಾಚು ಎಲ್ಲ 1050 ರಿಂಗೆಟ್ಸು, ಆ ಪ್ರೈಸಲ್ಲಿದೆ. ಈ ವಾಚ್ನ ಪ್ರೈಸ್ ಬಂದು 3980 ರಿಂಗೆಟ್ಸು, ಅಂದರೆ 79,000 ಆಗುತ್ತೆ ಆಲ್ಮೋಸ್ಟು. ಇವಾಗ ಅವ್ರು ಬಂದು ಹೇಳಿದ್ರು ಆಫರಲ್ಲಿ 1000 ರಿಂಗೆಟ್ಸ್ ಕೊಡ್ತೀವಿ ಅಂತ. ಅದು ಹೆಂಗೂರು ಅಷ್ಟು ಕಮ್ಮಿ ಮಾಡಿದ್ರು ಒಂದೇ ಸತಿಗೆ. ಸ್ನೇಹಿತರೆ, ನಾನಿವಾಗ ಮಲೇಷ್ಯಾದ ಫೇಮಸ್ ಟ್ವಿನ್ ಟವರ್ ಹತ್ರ ಇದ್ದೀನಿ. ಮಲೇಷ್ಯಾಗೆ ಬಂದು ಈ ಟ್ವಿನ್ ಟವರ್ನ ನೋಡಲಿಲ್ಲ ಅಂತಂದರೆ ಹೇಗೆ ಹೇಳಿ. ಒನ್ ಆಫ್ ದ ಟೈಮ್ ಇದು ಬಂದು ಇಡೀ ವರ್ಲ್ಡಲ್ಲೇ ಟಾಲೆಸ್ಟ್ ಬಿಲ್ಡಿಂಗ್. ಬುರ್ಜ್ ಖಲೀಫಾ ಬಂದಾದ್ಮೇಲೆ ಇದು ಸೆಕೆಂಡ್ ಪ್ಲೇಸ್ನ ತಗೊಳುತ್ತೆ. ಆದರೂ ಇದು ಈಗಲೂ ಒನ್ ಆಫ್ ದ ಟಾಲೆಸ್ಟ್ ಟ್ವಿನ್ ಟವರ್ಸ್. ಮಲೇಷ್ಯಾಗೆ ಬಂದು ಈ ಟವರ್ನ ನೋಡ್ಲಿಲ್ಲ ಅಂದ್ರೆ ನಿಮ್ ಟ್ರಿಪ್ಪೇ ಕಂಪ್ಲೀಟ್ ಆಗಲ್ಲ. ನಾವಿವಾಗ ಮಲೇಷ್ಯಾದ KL ಟವರ್ ಮುಂದೆ ಇದ್ದೀವಿ. ಈ ಟವರ್ನ ಹೈಟ್ ಬಂದು 421 ಮೀಟರ್ ಗುರು. ಈ ಟವರ್ ಬಂದು ಬುಕ್ಕಿನಾನಸ್ ಅನ್ನೋ ಒಂದು ಬೆಟ್ಟದ ಮೇಲಿದೆ. ಮಲೇಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬುಕ್ಕಿನಾನಸ್ ಅಂದ್ರೆ ಪೈನಾಪಲ್ ಅಂತ ಅರ್ಥ. ನಾವಿವಾಗ ತೂಗು ಪೆರಿಂಗಟ ನಿಗರ ಹತ್ರ ಇದ್ದೀವಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಥರ್ಡ್ ವರ್ಲ್ಡ್ ವಾರ್ ಅಲ್ಲಿ ಹುತಾತ್ಮರಾದಂತಹ ಯೋಧರ ಒಂದು ಸ್ಮಾರಕ. ಅದರ ನೆನಪಿಗಾಗಿ ಈ ಒಂದು ಟವರ್ನ ಮಾಡಿದ್ದಾರೆ ಇಲ್ಲಿ. ಮಲೇಷಿಯಾದಲ್ಲಿ
ಮಲೇಷಿಯನ್ಸ್, ಚೈನೀಸ್, ಬಾಂಗ್ಲಾದೇಶಿಯನ್ಸ್ ಹಾಗೆ ಇಂಡಿಯನ್ಸ್ ಇದ್ದಾರೆ. ಇಂಡಿಯನ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಮಿಳಿಯನ್ಸ್ ಇದ್ದಾರೆ. ನಾನಿವಾಗ ಮಲೇಷ್ಯಾದ 118 ಫ್ಲೋರ್ಗಳಿರುವಂಥ ಬಿಲ್ಡಿಂಗ್ ಎದುರುಗಡೆ ಇದ್ದೀನಿ. ಅದೇನೆ 118 ಮರ್ಡಿಕ್. ಇದು ಮಲೇಷ್ಯಾದಲ್ಲೇನೆ 2ನೇ ಅತಿ ದೊಡ್ಡ ಬಿಲ್ಡಿಂಗ್. ದ ನ್ಯಾಷನಲ್ ಕಿಂಗ್ಸ್ ಪ್ಯಾಲೇಸ್. ಈ ಒಂದು ಕಿಂಗ್ಸ್ ಪ್ಯಾಲೇಸ್ ನ ಕಟ್ಟೋದಕ್ಕೆ 800 ಮಿಲಿಯನ್ ಖರ್ಚಾಗಿದೆಯಂತೆ. ಈ ದೇಶದಲ್ಲಿ 5 ವರ್ಷಕ್ಕೊಂದ್ಸತಿ ಮಹಾರಾಜ ಚೇಂಜ್ ಆಗ್ತಾರಂತೆ. ವೆಲ್ಕಮ್ ಟು ಚೈನಾ ಟೆಂಪಲ್. ಚೈನೀಸ್ ಟೆಂಪಲ್ಗೆ ಎಲ್ಲರೂ ಇಲ್ಲಿ ಸ್ಲಿಪ್ಪರ್ಸ್ನ ಬಿಟ್ಟು ಒಳಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಊದ್ಗಡ್ಡಿನ ಹಚ್ಚಿದ್ದಾರೆ ನೋಡಿ. ಚೈನೀಸ್ ಎಲ್ಲ ಪೂಜೆ ಮಾಡ್ತಾವ್ರೆ. ಚೈನೀಸ್ ಹೆಂಗ್ ಪೂಜೆ ಮಾಡ್ತಾರೆ ಅಂತ. ಇಲ್ಲಿ ನಮಗೆ ಒಂದು ಮೆಸೇಜ್ ಇದೆ. ನಾನು ಇವಾಗ ಕಡ್ಡಿಗಳನ್ನ ಕುಲುಕ್ತಾ ಇದ್ದೀನಿ ಗೊತ್ತಾ. ಆ ಕಡ್ಡಿಗಳ ಮೇಲೆ ಒಂದು ನಂಬರ್ ಇರುತ್ತೆ. ನಮ್ಗೆ ಯಾವ ನಂಬರ್ ಬಂದಿರುತ್ತೋ ಆ ಟ್ರೇನ ಓಪನ್ ಮಾಡಿದ್ರೆ ಒಳಗಡೆ ನಮ್ಗೆ ಅಂತ ಒಂದು ಮೆಸೇಜ್ ಇರುತ್ತೆ. ಇಲ್ಲಿಗೆ ಭೇಟಿ ನೀಡೋ ಪ್ರತಿಯೊಬ್ರು ಇದನ್ನ ಟ್ರೈ ಮಾಡ್ತಾರೆ. ಚೈನಾ ಟೆಂಪಲ್ ಕೆಳಗಡೆ ಚೈನಾ ಶಾಪಿಂಗ್ ಮಾಲ್ ಇದೆ. ಚೈನಾದಲ್ಲಿ ಸಿಗೋವಂಥದ್ದೆಲ್ಲಾನು ಸಿಗುತ್ತಿಲ್ಲಿ ನೋಡಿ. ಬರೀ ಏನೋ ತಗೊಂತವನೆ. 4 ರಿಂಗಿಟ್ಸ್ ಇದು ಬೇಡ. ಹಂಗೆ ನೋಡ ಇಲ್ಲೇನೈತೆ ಅಂತ. ಗೌತಮ ಬುದ್ಧ. ಮಲೇಷ್ಯಾದಲ್ಲಿ ನಮ್ಮ ಇಂಡಿಯನ್ ಕಾರ್ನ ನೋಡಿ ತುಂಬಾ ಖುಷಿ ಆಯಿತು. ಇಷ್ಟು ದಿವಸದಲ್ಲಿ ಬಂದು ಎರಡು ದಿನ ಆಯಿತು. ಒಂದೇ ಒಂದು ಮಹೀಂದ್ರ ಸ್ಕಾರ್ಪಿಯೋ ನೋಡಿದ್ದು.